ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಆ್ಯಂಡ್ ಏನರಪ್ಪ ಅಂತಂದ್ರೆ ಐ ಗೆಸ್ ನಾ ಇದು ಬ್ಲಾಗ್ ರಾತ್ರಿದಿಂದನೇ ಸ್ಟಾರ್ಟ್ ಮಾಡ್ತಿರ್ಬೋದು. ಇಂಟ್ರೋ ನಿಮಗೆ ನಾಳೆ ಕೊಡ್ತೇನೆ ನಾವು ಕಾಲೇಜ್ ಹೋಗೋ ಮುಂದೆ. ಈಗ ಎಷ್ಟಾಗೈತ್ರಿಪ್ಪ ಟೈಮ್ ಅಂತಂದ್ರೆ 2:30 ಸಮಥಿಂಗ್ ಆಗೈತಿ. ಎಲ್ಲರೂ ಮುಕ್ಕೊಂಡಾರೆ. ಓದಕ್ಕೊಂತೀನಿ ನಾ, ಯಾಕಂದ್ರೆ ಐ ಚೂಸ್ ಟು ಬಿ ಹ್ಯಾಪಿ ವೋಲ್ ಡೇ, ಸೊ ಐ ಹ್ಯಾವ್ ಟು ಸಫರ್ ದ ವೋಲ್ ನೈಟ್. ये बड़ी अच्छी बात कही आप. ಮುಂಜಾನಿಂದ ಸಂಜೆ ಮಠ ಮಸ್ತ್ ಅಡ್ಡಾಡಿದೆ ರೀ, ಮಜಾ ಮಾಡಿದೆ. ಅಭ್ಯಾಸ ಟೆನ್ಷನ್ ಇದ್ದಿದ್ದಿಲ್ಲ, ಸ್ಕ್ರೋಲ್ ಗೇಲ್ ಮಾಡಿದೆ. ಈಗ ರಾತ್ರಿ ಆಗೈತಲ್ಲ, ಈಗ ಅಭ್ಯಾಸ ಟೆನ್ಷನ್ ಆಗತ್ತೈತಿ. ಈಗ ಓದಾತೀನಿ. ಅದನ್ನೆಲ್ಲ ಬುಡಕ್ಕೆ ಬೆಂಕಿ ಬಿದ್ದಾಗನೇ ಅಭ್ಯಾಸ ಮಾಡೋಕೆ ಮನ್ಸು ಬರ್ತೈತಂತೆ. ಆ್ಯಂಡ್ ನಾ ಫುಲ್ ಮೆಂಟಲಿ ಪ್ರಿಪೇರ್ ಆಗಿದ್ದೆ ಕಿ ನಾ ರಾತ್ರಿನೇ ಓದ್ಬೇಕು. ನಂಗೆ ಮುಂಜಾನೆ ಬಂದು ಯಾರು ಬಂದು ಹೇಳಿದ್ರು ನಾವು ಓದ್ತಿದ್ದಿರಕ್ಕಿಲ್ಲ, ಯಾಕಂದ್ರೆ ನಾ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿದ್ದೆ ಓದೋದಂದ್ರೆ ರಾತ್ರಿ ಓದ್ಬೇಕಂತೆ. ಈಗ ರಾತ್ರಿ ಆಗೈತೆ ರೀ. ನಂಗೆ ಭಾಳ ಅಂದ್ರೆ ಭಾಳ ಡೇಂಜರ್ ನಿದ್ದೆ ಬರತೈತಿ ನೋಡ್ರಿ. ಎವ್ರಿ ಟೈಮ್ ಏನು ಮಾಡ್ತೀನಿ ಅಂದರೆ ರಾತ್ರಿ ಎಲ್ಲ ಕುಂದಿರ್ತೀನಿ ಅಭ್ಯಾಸ ಮಾಡ್ಕೊತ. ಮುಂಜಾನೆ ಎಕ್ಸಾಮ್ ಬರೀತೀನಿ, ಮನೆಗೆ ಬಂದು ಮಕ್ಕೊತೀನಿ. ಆಮೇಲೆ ಇನ್ನೊಂದೇನ್ರಿಪ್ಪ ಅಂತಂದ್ರೆ ಈಗ ಯಾವ್ದು ಎಕ್ಸಾಮ್ ಬರಕೊಂಡಿಲ್ಲ ನಾ, ಲಾಸ್ಟ್ ಎಕ್ಸಾಮ್ ಅಂದರೆ ಅಭ್ಯಾಸ ಕಮ್ಮ, ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ತೈತಿ. ಆ್ಯಂಡ್ ಅದರಾಗ ನನ್ನ ಫೇವ್ರೇಟ್ ಟೀಚರ್ ಸಬ್ಜೆಕ್ಟ್ ಇದೆ. ಸೊ ನಂಗೆ ಚಲೋ ಸ್ಕೋರ್ ಮಾಡೋದೈತಿ. ಯಾಕಂದ್ರೆ ನಂದು IC2 ಕೈ ಮುರಿದಿತ್ತಲ್ಲ, ನನ್ನ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬಂದಿಲ್ಲ. ಆಮೇಲೆ ಸ್ವಲ್ಪ ಎಲ್ಲೋ ಒಂದು ಕಡೆ ನೋವಾಯ್ತದೆ ಮನಸ್ಸಿಗೆ. ಫೇವ್ರೇಟ್ ಟೀಚರ್ ಸಬ್ಜೆಕ್ಟ್ ಎಲ್ಲ ಓದಬೇಕು ಆ್ಯಟ್ ಎನಿ ಕಾಸ್ಟ್. ಅದರ ಸಂಬಂಧ ಮುಚ್ಕೊಂಡು ಕುಂತು ಅಭ್ಯಾಸ ಮಾಡ್ತೇನೆ. ಈಗ ಚಹಾ ಕುಡಿತೇನೆ ಅಂತ ಫಸ್ಟ್. ಆಮೇಲೆ ಇಲ್ಲಿ ಕುಕ್ಕಿ ಅದಾಳಲ್ರಿ, ಮಕ್ಕೊಂಬಿಟ್ಟಾಳಕಿ ನೋಡಿ. ನಂಗೂ ನಿದ್ದೆ ಬರತೈತೆ ನೋಡ್ರಿ. ಈಕಿಗೆ ನೋಡ್ರಿ, ಇಲ್ಲಿಕ್ಕೆ ಮಕ್ಕೊಂಬಿಟ್ಟಾಳ. ಈಕೆ ನೋಡಿ ನಂಗೂ ನಿದ್ದೆ ಬರತೈತಿ. ನೀವು ಇಲ್ಲಿಲ್ಲ ನಿಂಗಲ್ಲತ್ತು ನಿಂದೇನು ಎಕ್ಸಾಮ್ ಅನ್ನತ್ತೆ ನೋಡ. ಎಕ್ಸಾಮ್ ಇಲ್ಲ, ಅಭ್ಯಾಸ ಇಲ್ಲ, ಟೆನ್ಷನ್ ಇಲ್ಲ. ನಿಂದ ಚಲೋ ಬಿಡು ಕುಕ್ಕಿ. ಫೈನಲಿ ಚಾ ಈಸ್ ರೆಡಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚಿತ್ತದ್ರಿ ಅಂತ ಅಂದ್ಕೊಂಡೇನಿ. ಆ್ಯಂಡ್ ನಾವು ಮಸ್ತ್ ಜಿಂಗದೇವ್ರಿ. ಏನಂತಂದ್ರೆ ಇವತ್ತು ಸೊ ಅಲ್ಲಿ ಯಾರೊಬ್ರು ಬಂದ್ರೆ ನಂದು ಇಂಟ್ರೋ ಹಾಳತ್ತೆ. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ 3 days ನಾ ವ್ಲಾಗ್ ಬಿಟ್ಟಿಲ್ಲ. ಡೈಲಿ ವ್ಲಾಗ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡತ್ತಿದ್ದೆ. ಕರೆ ಏನಾತ್ರಿಪ್ಪ ಅಂತಂದ್ರೆ ಸ್ವಲ್ಪ ಊರಿಗೆ ಹೋಗೋದು ಬಂತು. ಆ್ಯಂಡ್ ಆಲ್ ಆಫ್ ಅ ಸಡನ್ ಆಮೇಲೆ ಏನಾತ್ರಿಪ್ಪ ಅಂತಂದ್ರೆ ಎಕ್ಸಾಮ್ ಇತ್ತಲ್ಲ, ಟೆನ್ಷನ್ ಆಗಿಬಿಟ್ಟಿತ್ತಲ್ಲ. ಅದ್ರ ಸಂಬಂಧ ನಾ ವ್ಲಾಗ್ ಮಾಡಲಿಲ್ಲ. ಹೋಗ್ಲಿ ಬಿಡಪ್ಪ, ಫಸ್ಟ್ ಎಕ್ಸಾಮ್ ಏನೇ ವ್ಲಾಗ್ ಏನು ಆರಾಮ್ ಮಾಡ್ಬೋದು. ಯಾಕಂದ್ರೆ ಇರುವ 3-4 ಎಕ್ಸಾಮ್ ಇರ್ತಾವೆ. ಅವಾಗ ಚಲೋ ಮಾಡಲಿಲ್ಲ ಅಂದರೆ ಯೂಸ್ ಇಲ್ಲ ಅಲ್ಲ. ಅದ್ರ ಸಂಬಂಧ ಬಿಟ್ಟೇರಿ. ಇವತ್ತೇನ್ರಿಪ್ಪ ಅಂದ್ರೆ ಲಾಸ್ಟ್ ಎಕ್ಸಾಮ್ ಯಾವ್ದ್ರಿಪ್ಪ ಅಂದ್ರೆ ನನ್ನ ಫೇವ್ರೇಟ್ ಟೀಚರ್ ಸಬ್ಜೆಕ್ಟ್. ಸೊ ಅದ್ರ ಸಂಬಂಧ ಮಸ್ತ್ ಪ್ರಿಪೇರ್ ಆಗೀನಿ. ರಾತ್ರಿಯಿಂದ ಇಲ್ಲಿ ಮಟ್ಟ ನಿದ್ದೆ ಮಾಡಿಲ್ಲ. ಇನ್ನು ಬಡಕ್ಕನ ಎಕ್ಸಾಮ್ ಬರೋದು ಮನೆಗೆ ಬಂದು ನಿದ್ದೆ ಮಾಡೋಣ ಮಸ್ತ್. ಆ್ಯಂಡ್ ಭಾಳ ದಿನ ಆದ್ಮೇಲೆ ನಾ ಬೈಕ್ ಹೊಡ್ಯಾತೀನಿ ಇವತ್ತು. ಅಂದ್ರೆ ಮೊನ್ನೆ ಹೊಡೆದಿದ್ದೆ ಇಷ್ಟೇ. ಇಲ್ಲಿಂದ ಎಷ್ಟಂದ್ರೆ ಆಲ್ಮೋಸ್ಟ್ ಅರೌಂಡ್ ಒಂದು 100 ಮೀಟರ್ ಹೊಡೆದಿರ್ಬೇಕು ನಾ ಭಾಳ. ಬಟ್ ಅದು ಹಂಗೆ ಬಿಟ್ಕೊಂತಂದ್ರೆ ಹಂಗೆ ಆಗ್ತಿದೆ ಅನಿಸ್ತೈತೆ. ನಂಗೆ ಗೊತ್ತಿಲ್ಲ, ಇನ್ನೂ ಕೈ ಕ್ಯೂರ್ ಆದ್ಮೇಲೆ ಬೈಕ್ ಹೊಡಿಬೇಕೇನಿಲ್ಲ ಗೊತ್ತಿಲ್ಲ. ಕರೆ ನಂಗೆ ಅದು ವೇಟ್ ಮಾಡೋಕ್ಕಾಗತ್ತಿಲ್ಲ. ಅದ್ರ ಸಂಬಂಧ ಕಾಲೇಜಿಗೆ ಇವತ್ತು ಮಸ್ತ್ ಬೈಕ್ನಾಗ ಹೋಗೋಣಂತ ಭಾಳ ದಿನ ಆದಮೇಲೆ. ಏನು ಮಾತಾಡ್ಬೇಕು ಗೊತ್ತಿಲ್ಲ ರೀ. ಆ್ಯಂಡ್ ನನ್ನ ಫೇವ್ರೇಟ್ ಟೀಚರ್ ಸಬ್ಜೆಕ್ಟ್ ಐತಿ. ಚಲೋ ಪ್ರಿಪೇರ್ ಆಗೀನಿ. ನಂಗೆ ನನ್ನ ಫೇವ್ರೇಟ್ ಟೀಚರ್ ಸಬ್ಜೆಕ್ಟ್ ಅಂತ ಅನ್ನೋದಕ್ಕೆ ಏನದ ಭಾಳ ನರ್ವಸ್ ಆಗತೈತಿ. ಆಮೇಲೆ ಹೆದರ್ಕಿ ಟೆನ್ಷನ್ ಆಗತೈತಿ. ಎಲ್ಲಿ ನನಗೆ ಗೊತ್ತಿದ್ದಿದ್ದು ಆನ್ಸರ್ ಉಲ್ಟಾ ಪಲ್ಟಾ ಬರೀತೇನೆ ಅಂತ ಅನ್ಸಾತೈತಿ. ಹೋಪ್ ಫಾರ್ ದಿ ಬೆಸ್ಟ್. ಹಂಗೆ ಆಗಬಾರ್ದು. ಚಲೋ ಬರ್ದು ಧೂಮ್ಧಾಮ್ ಮಾಡಿ ಬಂದ್ರೆ ಸಾಕು ನಂಗೆ ಎಕ್ಸಾಮ್ ಅದು ಅಂದರೆ. ಲಾಸ್ಟ್ ಎಕ್ಸಾಮ್ ಐತಲ್ರಿ, ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ತೈತಿ. ಆಮೇಲೆ ಪ್ರಿಪ್ರೇಷನ್ನ ಕಮ್ಮಿ ಇರ್ತೈತಿ. ಆ್ಯಂಡ್ ಇದು ವ್ಲಾಗ್ ಆದಮೇಲೂ ನಿಮಗೆ ನೆಕ್ಸ್ಟ್ ವ್ಲಾಗ್ ಏನಿರ್ತೈತೆ ಅಂದ್ರೆ ಸರ್ಪ್ರೈಸ್ ಇರ್ತೈತಿ. ಯಾಕಂದ್ರೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೊಂಟಿವ್ರಿ ಅಂದ್ರೆ ಎಲ್ಲೋ ಅಡ್ಡಾಡಕ್ಕೆ ಹೊಂಟಿವಿ. ನಿಮಗೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೈತದ. ಇದೊಂದು ಎಕ್ಸಾಮ್ ಮತ್ತೊಂದು ಮುಗಿತು ನಂದು. ಇನ್ಮೇಲೆ ಕನ್ಸಿಸ್ಟೆನ್ಸಿ ಬ್ಲಾಗ್ ತೊಗೊಂಬರ್ತೀನಿ ಅಂತ. ಆ್ಯಂಡ್ ಇದು ಬ್ಲಾಗ್ ಈಗ ಸ್ಟಾರ್ಟ್ ಮಾಡತ್ತೀನಿ. ನಾನು ನಿನ್ನೆ ರಾತ್ರಿಯಿಂದ ಅಭ್ಯಾಸ ಮಾಡಕ್ಕೆ ಕುಂತಿದ್ದೆ ಅಲ್ಲ, ಅದು ಒಂದೆರಡು ಕ್ಲಿಪ್ಸ್ ಹಾಕಿ ನೀವು ನೋಡಿರ್ಬೋದು. ಆ್ಯಂಡ್ ಗೋಪ್ರೋ ಸೆಟಪ್ ಮಾಡು ನನ್ನ ಹೆಲ್ಮೆಟ್ಟಿಗೆ. ಆಲ್ಮೋಸ್ಟ್ ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ 8:21 ಆಗೈತಿ. ಆ್ಯಂಡ್ ನಂದು ಎಕ್ಸಾಮ್ ಆಗೈತ್ರಿಪ್ಪ ಅಂದ್ರೆ 9:30 ಐತಿ. ಆಮೇಲೆ ಅದು ಗೋಪ್ರೋ ಒಂದು ಸಿಗತ್ತಿಲ್ರಿಪ್ಪ. ಗೋಪ್ರೋ ಸಿಕ್ತಂದ್ರೆ ಹೆಲ್ಮೆಟಿಗೆ ಮೌಂಟ್ ಮಾಡಿ ಆಫ್ಟರ್ ಲಾಂಗ್ ಟೈಮ್ ಹೆಲ್ಮೆಟ್ ಹಾಕೊಳತ್ತೀನಿ ನಾನು. ನಂಗೆ ಇಷ್ಟು ಖುಷಿ ಆಗತ್ತೈತೆ ಅಂದ್ರೆ ಕಾಂಟ್ ಎಕ್ಸ್ಪ್ರೆಸ್ ಹೇಳ್ತೇನಲ್ಲ. ಇನ್ನೂ ಗೊತ್ತಿಲ್ಲ ನಂಗೆ ಕೈ ಹೇಳ್ಬೇಕಂದ್ರೆ ಈಗೂ ನೋವು ಐತಿ. ಕರೆ ನಮ್ಮ ಮನೇನಾಗ ಗೊತ್ತಿಲ್ಲ. ನಮ್ಮ ಮಮ್ಮಿ ಇವತ್ತು ಸ್ಯಾಟರ್ಡೇ ಎಲ್ಲ ನಮ್ಮ ಮಮ್ಮಿ ಇವತ್ತು ಜಲ್ದಿ ಸ್ಕೂಲಿಗೆ ಹೋಗ್ಯಾರ. ಅವ್ರಿಗೆ ನಾನು ಹೇಳಿದ್ ಲೈಕ್ ಒಂದು ಲೆಕ್ಕಕ್ಕೆ ಹಿಂಗೆ ಬೈಕ್ ಹೋಯ್ತೇನೆ ಅಂತ ಅವ್ರು ನಂಗೆ ಬೈದಾರೆ. ಅಂದ್ರೂ ಅವ್ರಿಗೆ ಗೊತ್ತಿಲ್ಲ. ಬ್ಲಾಗ್ ನೋಡ್ಮೇಲೆ ಗೊತ್ತಾಕೈತಿ. ಅದಕ್ಕೆ ಬೈಕ್ ಹೋಯ್ತೇನೆ ರೀ. ಹಂಗೆ ಮನೆಯಾಗ ಸುಳ್ಳು ಹೇಳಿ ಹೊಂಟಿಲ್ಲ. ಹೇಳೀನಿ ನಾ ಹೇಳೀನಿ. ಯಾಕಂದ್ರೆ ಕೈ ಒಂದು ಸ್ವಲ್ಪ ನೋವು ಆಯ್ತಲ್ಲ, ಅದು ಈಗ ಮೂವ್ಮೆಂಟ್ ಮಾಡ್ಕೊಂತಿರ್ಬೇಕು. ಮೂವ್ಮೆಂಟ್ ಮಾಡಿಲ್ಲ ಅಂದ್ರೆ ಮತ್ತೆ ಹೋಗ್ತೈತೆ. ಅದ್ರ ಸಂಬಂಧ ಬೈಕ್ ಹೊಡಿಬೇಕು. ಬೈಕ್ ಹೊಡಿಲಿಲ್ಲ ಅಂದ್ರೆ ಮತ್ತೆ ಟೆನ್ಷನ್ ಆಗ್ತೈತೆ. ಟೆನ್ಷನ್ ಆಗ್ತದೆ ಹಿಂಗೆ ಆಗ್ತೈತಿ. ಆಲ್ ದ ಬೆಸ್ಟ್. ಲಿಟ್ರಲಿ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಂತದೆ. ಈ ಬ್ಲಾಗ್ ಡೈಲಿ ಬ್ಲಾಗ್ ಇದೇ ಟೈಪ್ ಸಪೋರ್ಟ್ ಮಾಡಿರಿ. ಹೆಂಗೆ ಸಪೋರ್ಟ್ ಮಾಡೋಕ್ಕಿಲ್ಲ ಅಂದರೆ ಪಕ್ಕ ಅಂದ್ರೆ ಪಕ್ಕವಲ್ಲ ಕನ್ಸಿಸ್ಟೆನ್ಸಿ. ಇನ್ಸ್ಟಾಗ್ರಾಮ್ನಾಗ ರೀಲ್ ಕನ್ಸಿಸ್ಟೆನ್ಸಿ ಬರ್ತೈತಿ ಗೊತ್ತಿಲ್ಲ. ಕರೆ
ಯೂಟ್ಯೂಬ್ನಾಗ ಕನ್ಸಿಸ್ಟೆನ್ಸಿ ಡೈಲಿ ಬ್ಲಾಗ್ ಪಕ್ಕ ಅಪ್ಲೋಡ್ ಆಗ್ತಾವೆ. ಕಂಟೆಂಟ್ ಇರಲಿ ಬಿಡಲಿ, ನಾ ಏನು ತೋರಿಸ್ಲಿ ಬಿಡಲಿ, ಬಟ್ ಐ ವಿಲ್ ಬಿ ಡೈಲಿ ಅಪ್ಲೋಡಿಂಗ್ ಯೂಟ್ಯೂಬ್ ವಿಡಿಯೋಸ್ ಆ್ಯಂಡ್ ಆಲ್ ಸೆಟ್. ಐ ಗೆಸ್ ಇದು ಕುಂತೈತೆ ಅನಿಸೈತಿ, ಯಾಕಂದ್ರೆ ಅಣ್ಣಂದಿಲ್ಲ ಚಿನ್ಮೌಂಟ್ ಇದೆ, ನಂಗೆ ಅದ್ರದಷ್ಟು ಗೊತ್ತಿಲ್ಲ. ನಂದ ಬರೋ ಟೈಪ್ ಐತಿ, ಸೊಟ್ಟು ಕುಂತಂತೈತಿ. ನಂಗೆ ಎಷ್ಟು ಟೆನ್ಷನ್ ಆಗತ್ತೈತಂದ್ರೆ ಯಾವ ಎಕ್ಸಾಮಿಗೂ ಇಷ್ಟು ತಲೆಗೆಡ್ಸ್ಕೊಂಡಿಲ್ಲ ನಾನು. RCB ವರ್ಸಸ್ ಪಂಜಾಬ್ ಸೂಪರ್ ಕಿಂಗ್ಸ್ ಇದ್ದಾಗ ಹೆಂಗೆ ಟೆನ್ಷನ್ ಆಗತ್ತಿಲ್ಲ ಹಂಗೆ ಆಗತ್ತೈತಿ. ಹಾರ್ಟ್ ಬೀಟ್ ಟಕ್ 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 ಅನ್ನತೈತಿ, ಆಮೇಲೆ ಚಕ್ಕರ್ ಬಂದಂಗೆ ಆಗತ್ತೈತಿ, ಆಮೇಲೆ ಏನೇನೇನೇನೇನು ಆಗತ್ತೈತಿ ನಂಗೆ. ಆಮೇಲೆ ಭಾಳ ಜನ ಅಂತಿರ್ತಾರೆ ನಂಗೆ ಆಲ್ಮೋಸ್ಟ್ ಹೆಂಗಂದ್ರೆ ಏನು ಹಿಂಗೆ ನೋಡಿದ್ರೆ ಅಭ್ಯಾಸ ಮಾಡೋಂಗೆ ಕಾಣೋಂಗೇನೇ ಇಲ್ಲ ಅಂತಾರೆ. ಸೊ ಇದನ್ನು ಮಿನಿ ಬ್ಲಾಗ್ನಾಗ ಹೇಳೀನಿ ಆ್ಯಂಡ್ ಈ ಬ್ಲಾಗ್ನಾಗ ಹೇಳತ್ತೀನಿ. ಪ್ಲೀಸ್ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ರೀಲ್ಸ್ ಮಾಡ್ತಾಳೆ ಬೈಕ್ ಹೊಡಿತಾಳೆ ಆದಿದ್ದಂತಂದ್ರೆ ಅಭ್ಯಾಸ ಮಾಡೋಂಗೆ ಅಂತಿಲ್ಲ. ಇದೆಲ್ಲಕ್ಕಿಂತ ಮೇನ್ ಏನ್ರಿಪ್ಪ ಅಂದ್ರೆ ಇಂಪಾರ್ಟೆಂಟ್ ಅಭ್ಯಾಸ ಫಸ್ಟ್, ನಾಲೆಜ್ ಇಂಪಾರ್ಟೆಂಟ್, ಆಮೇಲೆ ರೀಲ್ಸ್, ಇನ್ಫ್ಲುಯೆನ್ಸರ್, ಕಂಟೆಂಟ್ ಕ್ರಿಯೇಟರ್ ನೆಕ್ಸ್ಟ್. ಸೊ ನಾ ಪ್ರಯಾರಿಟಿ ಕೊಡೋದು ಜಾಸ್ತಿ ಫಸ್ಟ್ ನಾನು ಸ್ಟಡೀಸಿಗೆ, ಆಮೇಲೆ ಇದು ಜಸ್ಟ್ ಹಾಬೀಸ್ ಇದು ನಂಗೆ. ಇದ್ರಾಗ ಹಿಂಗೆ ಹೋಗ್ಬೇಕಂತಿಲ್ಲ. ಇನ್ ಕೇಸ್ ಚಲೋ ಅಪರ್ಚುನಿಟಿ ಬಂತಪ್ಪ ಅಂತಂದ್ರೆ ಮುಂದೆ ನೋಡೋಣ ಅಂತ ಫಸ್ಟ್ ಎಕ್ಸಾಮ್ ಮಾಡ್ಕೊಡೋಣ. ಸೊ ಫೈನಲಿ ಆಫ್ಟರ್ ಲಾಂಗ್ ಟೈಮ್ ರಾಯಲ್ ರೈಡರ್ ಪ್ರತೀಕ್ಷಾ ಬ್ಯಾಕ್ ಟು ಮೋಟೋ ಬ್ಲಾಗ್. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಭಾಳ ಇದ್ರ ಖುಷಿ ಆಗತ್ತೈತೆ ನಂಗೆ. ಭಾಳ ಜನ ಮೇಲೆ ಬೈಕ್ ಹೊಡ್ತೀನಿ. ಆ್ಯಂಡ್ ಆಮೇಲೆ ಇದು ಕೈ ಒಂದಿದೆ ಐತಲ್ಲ, ಈ ಪಟ್ಟಿ ಹಾಕೊಂಡ್ರೆ ಕೈ ಅದು ಏನು ನುಸುಂಗಿಲ್ಲ. ಇಫ್ ಇನ್ ಕೇಸ್ ಪಟ್ಟಿ ತೆಗೆದ್ರೆ ಒಂದು ಟೈಪ್ ಕೈ ಶಕ್ತಿ ಹೋದಂಗೆ ಅನಿಸ್ತೈತಿ. ಐ ಗೆಸ್ ಇಲ್ಲ ಇದನ್ನಲ್ಲಿ ಇನ್ನೂ ಇದು ಆನ್ ಆಗೋದಿಲ್ಲ, ಯಾಕಂದ್ರೆ ಇನ್ನೂ 8:30 ಆಗೈತಲ್ಲ. ಸೊ ಇನ್ನೊಬ್ಬ ಸುತ್ತಾಕಿ ಹೋದ್ರೆ ಮತ್ತೆ ಪಿಕ್ಚರ್ ಆಗ್ತೈತಿ, ಲೇಟ್ ಆಗ್ತೈತಿ. ಯಾಕಂದ್ರೆ ನಾ ಈಗ ಏನೇನೋದಿಲ್ಲ ಅಲ್ಲಿ ಹೋಗಿ ಒಂದು ಸಲ ನಾನು ಬುಕ್ನಾಗ ಏನು ಬರ್ತೆಗ್ದಿಲ್ಲ ಅದನ್ನ ಒಂದು ಸಲ ನಾವು ಹೋಗಿ ರಿವೈಸ್ ಮಾಡಿದೆ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್ ಫಾರ್ ಮಿ. ಇಲ್ಲಾಂದ್ರೆ ನಾ ಅರ್ಧ ಟೆನ್ಷನಾಗ ಎಲ್ಲಿ ನೆನಪು ಬರ್ತೀನಿ ಅಂತ ಅನ್ಸತೈತಿ. ಆ್ಯಂಡ್ ಇದೊಂದು ಎಕ್ಸಾಮ್ ಚಲೋ ಆದ್ರೆ ಸಾಕ್ರಿಪ್ಪ, ಬಾಕಿ ಬರ್ದೇನ ಚಲೋ. ಇದು ನಂದು ಫೇವ್ರೇಟ್ ಟೀಚರ್ ಸಬ್ಜೆಕ್ಟ್ ಒಂದು ಚಲೋ ಆದ್ರೆ ಸಾಕು. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ ನಂಗೇನು ಅನ್ನಿಸ್ತಾ ಬೈಕ್ ಹೊಡಕ್ಕೆ ಬರೋದಿಲ್ಲ, ಕೈ ನುಸ್ತೈತೆ ಅಂತ ಅಂದ್ಕೊಂಡೆ. ಯಾಕಂದ್ರೆ ಒಂದೇ ಮಾತ್ರ ಹೆವಿ ಹೆವಿ ವೇಟ್ ಇರ್ತೈತಿ, ಭಾಳ ವೇಟ್ ಇರ್ತೈತಿ. ನನ್ನ ವೇಟಿಗಿಂತ ಭಾಳ ವೇಟ್ ಐತಿದೆ. ಅದೇ ಅಂದ್ಕೊಂಡೇನು ಭಾಳ ದಿನ ಆಗಿತ್ತಲ್ಲ, ಗಾಡಿನೂ ಹೊಡೆದಿರ್ತಿಲ್ಲ. ಗಾಡಿ ಹೊಡಿದೆ ನೆನಪಾರಿಲ್ಲ, ಡೋರಿ ಟೆನ್ಷನ್ ಅರ್ಧ ಹೋಗಿ ಅನಿಸ್ಕೊಂಡು ನಂಗೆ. ಬೈ ಸ್ವಲ್ಪ ಜಾಗ ಕೊಡ್ತೀನಿ, ಥ್ಯಾಂಕ್ ಯು. ಗಾಡಿ ಹತ್ತಿದ್ರೆ ಯಾವುದೋ ಬೈಕ್ ಇರಲಿ ರೀ, ಅದು ಬೈಕ್ ಇರಲಿ ಸ್ಕೂಟಿ ಇರಲಿ, ಲೈಕ್ ನಂಗೆ ನನ್ನ ಪರ್ಸನಲ್ ಬೈಕ್ ಹತ್ತಿದೆ ಅಂದ್ರೆ ಮುಗೀತು ನಂಗೆ ಟೆನ್ಷನ್. ಏನೋ ಬರಲಿ ಅದು ಎಷ್ಟು ದೊಡ್ಡ ಟೆನ್ಷನ್ನೇ ಇರಲಿ ಮುಗೀತು ಅನ್ನ. ಇಂಡಿಕೇಟರ್ ಟ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಹಿಂಗೆ ಹ್ಯಾಂಡಲಿಂಗ್ ಹಿಂಗೆ ಹೊಳ್ಳಿದಂಗೆ ಆಗತ್ತಿತ್ರಿಪ್ಪ ನನಗೆ. ಏನು ಮುಂದಿನ ಟೈರ್ನಾಗ ಹವಾ ಕಮ್ಮಿ ಇತ್ತು, ಹಿಂದಿನ ಟೈರ್ನಾಗ ಹವಾ ಕಮ್ಮಿ ಇತ್ತು ಗೊತ್ತಿಲ್ಲ. ಯಾಕಂದ್ರೆ ಸ್ವಲ್ಪ ಸ್ಪೀಡ್ ಹೋದ ಕೂಡನೇ ಹಿಂಗೆ ಒಳ್ಳಾಡ್ದಂಗೆ ಫೀಲ್ ಆಗತ್ತೈತದೆ. ಆಲ್ಮೋಸ್ಟ್ ನಾ ಇನ್ನೂ ಸ್ಪೀಡ್ನಾಗೂ ಇಲ್ಲ, ಇನ್ನೂ ಹೈ ಸ್ಪೀಡ್ನಾಗ ನಿಮಗೆ ಓಬಲ್ ಆಗತ್ತಿತ್ತಪ್ಪ ಅಂದ್ರೆ ಒಪ್ಬೋದು. ಅರೌಂಡ್ ನೋಡ್ರಿ ಇಲ್ಲಿ 60-70ನಾಗ ಒಂದು ಟೈಪ್ ಹ್ಯಾಂಡಲ್ ಒಳ್ಳಾಡೋದಿಲ್ಲ ನಂಗೆ ಫೀಲ್ ಆಗತ್ತೈತದೆ. ಮೇ ಬಿ ಹವಾ ಕಮ್ಮಿ ಇರ್ಬೇಕು. ಕಾಲೇಜಿಂದ ಬರ್ಬೇಕಾರೆ ಅದನ್ನೊಂದು ಹವಾ ಹಾಕ್ಸೋಣಂತಲ್ಲಿ ಏನು ಹೇಳ್ರಿಪ್ಪ ನೀವು, ರಿಯಾಕ್ಷನರ ಕತ್ರ ಬರ್ತಾವೆ. ರಿಯಾಕ್ಷನ್ ಅಂದ್ರೆ ರಿಯಾಕ್ಷನ್. ಆಫ್ಟರ್ 2 month ಲಾಂಗ್ ಗ್ಯಾಪ್ ಫೈನಲಿ ರೈಡರ್ ವೇನಾಗ ಎಂಟ್ರ್ ಆಗತ್ತೀನಿ. ಮತ್ತೊಬ್ಬತ್ತು ಕಾಲೇಜಿಗೆ, ಯಾಕಂದ್ರೆ ಕೈ ಮುರಿದಿತ್ತಲ್ರಿ, ಯಾರ್ಯಾರಿಗೆ ಗೊತ್ತು. ಕೈ ಮುರ್ಕೊಂಡಿದ್ದೇನ, ಐ ಮೀನ್ ನಾ ಕೈ ಮುರ್ಕೊಂಡಿದ್ದಿರ್ಕಿಲ್ಲ, ಬೇಕಂತ ಅದೇ ಮುರಿದಿತ್ತು. ಒಂದೊಂದು ಟೈಮ್ ಅದೇ ಮನುಷ್ಯಾಗೇನು ಮಾಡೋಕೆ ಬಂದಿಲ್ಲ. ಆ್ಯಂಡ್ ನಂಗೆ ಮೋಟೋ ವ್ಲಾಗ್ನಾಗಾರೆ ಲಿಟ್ರಲಿ ಏನು ಮಾತಾಡ್ತೀನಿ ಗೊತ್ತಾಗೋಲ್ರಿಪ್ಪ, ಸುಮ್ಮನೆ ಮಾತಾಡ್ಕೊಂಡು ಹೊಟ್ಬಿಡ್ದು ಮತ್ತಿಗೆ ಬಂದಂಗೆ. ಹಾಗೆ ಲಿಟ್ರಲಿ ನಂಗೆ ಎಷ್ಟು ಟೆನ್ಷನ್ ಆಗತ್ತಿತ್ತೆ. ಈಗ ಟೆನ್ಷನ್ ವಾಟ್ ಟೆನ್ಷನ್ ಅಭಿವಿ ಎಕ್ಸಾಮ್ ನೋಡ್ರಿ. ಈಗ ನೀವು ಹೆಂಗೆ ಬರೀತೆ ನಾ ಬರೀ ಹೆಂಗೆ ಬರೀತೆ ನೋಡ್ರಿ ನೀವು ಬರೀ ಎಕ್ಸಾಮ್ನ. ನಮ್ಮ ಫ್ರೆಂಡ್ಸ್ ಆ್ಯಕ್ಚುಲಿ ಶಾಪ್ ಹಾಕ್ತಾರೆ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ನಿಂತುಕೊಳ್ಳಿ. ನಮ್ಮ ಫ್ರೆಂಡ್ಸ್ ಲಿಟ್ರಲಿ ಶಾಕ್ ಹಾಕ್ತಾರೆ ಅನಿಸುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಫೈನಲಿ ಐಡಿ ಕಾರ್ಡ್ ಒಂದು ಹಾಕೊಂಡ್ಬಿಡೋಣಂತೆ. ಇಲ್ಲಾಂದ್ರೆ ನಾ ಮತ್ತೆ ಶಾಲೆ ಹುಡುಗಿಗತ್ಲೆ ಕಾಣ್ತೇನೆ, ಕಾಲೇಜ್ ಅನ್ಸುಂಗಿನ ಇಲ್ಲ. ನಮ್ಮ ಅಣ್ಣಂದು ಐಡಿ ಕಾರ್ಡ್ ಟ್ಯಾಗ್ ತೊಗೊಂಡೇನೆ, ಯಾಕಂದ್ರೆ ಸೀನಿಯರ್ ಕಾಣಿಸ್ಬೇಕಂತ. ಆಮೇಲೆ ನಮ್ಮ ಫ್ರೆಂಡ್ಸದ್ದು ರಿಯಾಕ್ಷನ್ ನೋಡ್ರಿ. ನೀವು ನಾ ಹೆಲ್ಮೆಟ್ ಹಿಡ್ಕೊಂಡು ಹೋದೆ ಅಂತೇಳಿ ಶಾಕ್. ಇಲ್ಲಿ ಗಾಡಿ ಕಡೆ ನಮ್ಮ ಫ್ರೆಂಡಿಗೆ ಹಚ್ಚಿದ್ದೀರಿ, ಆಕಿ ಒಬ್ಬಾಕಿ ಅಲ್ಲಿ ಮೆಕ್ಯಾನಿಕಲ್ ಕಡೆ ಕುಂತಾಳೆ, LHC ಕಡೆ ಬಂದೀನಿ. ಇನ್ನೊಬ್ಬಾಕಿ ಬೈರಿದವ್ರಕೊಪ್ಪ ಕಡೆ ಅದಾಳಂತೆ, ಇನ್ನೊಂದು 3-4 ಸ್ಟಾಪ್ ಹಿಂದೆ. ಆಕಿ ನಾನು ಕೇಳಿದ್ಲಿ, ನಾ ಅಂದೆ ಕಾಲೇಜ್ ಬಂದೇನಂತೆ. ಯಾವ್ದೆಷ್ಟು ಜಲ್ದಿ ಹೋಗಿರಿಪ್ಪ ಅಂತ ನಾ ತಳಕಿ ನಾನು ಲೆಟ್ಸ್ ಗೋ. ಆ್ಯಂಡ್ ಭಾಳ ದಿನ ಆದಮೇಲೆ ಹಿಂಗೆ ಹೆಲ್ಮೆಟ್ ಹಿಡ್ಕೊಂಡು ಹೊಂಟೇನ. ಅದು ಕೈ ಮುರಿದೆಲ್ಲ ರಿಕವರ್ ಆದಮೇಲೆ
ಭಾಳ ದಿನ ಆಗಿದ್ರಪ್ಪ ಹೆಲ್ಮೆಟ್ ಹಾಕೊಂಡಿರ್ಕಿಲ್ಲ. ನೀ ಅತ್ತೀಯ? ಇಲ್ಲ ಅಳಸೇನಿ. ಆ್ಯಂಡ್ ಏನ್ರಿಪ್ಪ ಗೈಸ್ ಅಂದ್ರೆ ಈಗ ಎಕ್ಸಾಮ್ ಟೈಮ್ ಆಗ್ಬಿಟ್ಟಿತ್ತು. ಅಂದ್ರೆ ಟೈಮ್ ಎಷ್ಟಾಗೈತಿ ಅಂದ್ರೆ 9:25 ಆಗೈತಿ. 5 ನಿಮಿಷಕ್ಕೆ ಎಕ್ಸಾಮ್ ಐತಿ. ಇಷ್ಟೋ ತನಕ ಕುಂತು ಎಲ್ಲ ರಟ್ಟ ಹೊಡೆದೀನಿ. ಏನು ತೆಲಾಗ ಉಳತ್ತಿಲ್ಲ, ಯಾಕಂದ್ರೆ ಟೆನ್ಷನ್ ಭಾಳ ಖರಾಬ್ ಆಗತ್ತೈತಿ. ಟೆನ್ಷನ್ನಾಗ ಎಲ್ಲೇ ಓದಿದ್ವಿ ಎಲ್ಲ ನೆನ್ಪು ಹಾಕ್ತೀನಿ ಅಂತ ಅನ್ಸಾತೈತಿ ನಂಗೆ. ಎಲ್ಲರಿಗೂ ನಂಗಷ್ಟ ಅಲ್ಲ ನಂಗೆ ಆತ, ನಮ್ಮ ಫ್ರೆಂಡ್ಸಿಗಾತ ಎಲ್ಲರೂ ಬಂದು ಕೂಡೇನೆ ಹೆಂಗನಾತಾರ ನಂಗೆ ನೆನ್ಪೊಳತ್ತಿಲ್ಲಪ್ಪ ಓದಿದ್ದೆ ಅಂತ ನಾತಾರೆ. ಭಾಳ ಮಾಡಿ ನಮ್ಮ ಕಾಲೇಜ್ನಾಗ ಏನಾರು ಜಾಮರ್ ಹಾಕಿರ್ಬೇಕ್ರಿ, ಅದಕ್ಕೆ ಎಲ್ಲರದು ಬ್ರೇನೊಮ್ಮೆ ಬ್ಲಾಕ್ ಆಗಿಬಿಟ್ಟೈತಿ. ನಂಗಾರೆ ಅಟ್ಲೀಸ್ಟ್ ಗೊತ್ತಿದ್ದಿದ್ದು ಬರೆದು ಬಂದ್ರೆ ಸಾಕಾಗಿತ್ತು ನನಗೆ. ಎಕ್ಸಾಮ್ನಾಗ ಅಷ್ಟು ಟೆನ್ಷನ್ ಆಗತ್ತೈತಿ. ನೆನಪಿರ್ತೈತೋ ಇಲ್ಲೋ ಏನೋ ಗೊತ್ತಾಗತ್ತಿಲ್ಲ. ಆ್ಯಂಡ್ ಅಲ್ಲಿ ಭಾಳ ವೇಟ್ ಮಾಡತ್ತಾರ ಅವ್ರು ನನ್ನ ಸಂಬಂಧ. ಇನ್ನೂ 5 ನಿಮಿಷ ಐತೆ ತಡ್ರಿ. ಹಾಂ ಬಾಯ್ ಆಲ್ ದ ಬೆಸ್ಟ್. ನಾನು ಹೋಗೋಣ ಬರೀ ಫ್ಯಾಮಿಲಿ. ಬೈ. ಎಕ್ಸಾಮ್ ಆದ್ಮೇಲೆ ಸಿಗ್ತೀನಿ. ಮ್ಯಾಗ ಹೆಂಗಾಗೈತಿ ಏನಾಗೈತೆ ಹೇಳ್ತೇನೆ. ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಹೊರಗೆ ಬಂದೀನಿ. ಎಷ್ಟಾಗೈತ್ರಿಪ್ಪ ಅಂದ್ರೆ 1:30 ಆಗೈತೆ ಟೈಮ್. 12:30 ಮಟ್ಟ ಐತೆ ಎಕ್ಸಾಮ್. ಆ್ಯಂಡ್ ಈಗೆಲ್ಲಿ ಬಂದಿವ್ರಿಪ್ಪ ಅಂತಂದ್ರೆ ನಾ ಮತ್ತು ನಮ್ಮ ಫ್ರೆಂಡ್ಸ್ ಹೊಸ ಕ್ಯಾಂಟೀನ್ ಹಬ್ಬಿಗೆ ಬಂದೀವಿ. ಏನ್ರಿಪ್ಪ ಅಂತಂದ್ರೆ ನಾವು ಎಲ್ಲೆಲ್ಲೋ ಹೋಗೋದು ಪ್ಲಾನ್ ಆಗಿತ್ತೆ. ಅದೇ ಫಾಲ್ಸ್ ಏನೇನು ಒಟ್ಟು ಹೊಂಟಿದ್ವಿ ಎಲ್ಲ ಫ್ರೆಂಡ್ಸ್ ಸೇರಿ. ಅದೇ ಪ್ಲಾನ್ ಕ್ಯಾನ್ಸಲ್ ಆಗಿಬಿಟ್ಟಿದ್ರಿ. ಈಗ ಎಷ್ಟಾಗೈತ್ರಿಪ್ಪ ಟೈಮ್ ಅಂದ್ರೆ 3:24 ಆಗೈತಿ. ಆ್ಯಂಡ್ ಎಲ್ಲ ಪ್ಲಾನ್ ಕ್ಯಾನ್ಸಲ್. ಸೀದಾ ಮನೆಗೆ ಹೋಗೋಣಂತೆ. ಆ್ಯಂಡ್ ಅದು ನಾ ಮುಂಜಾನೆ ಅಂದಿದ್ದೆಲ್ಲ ಅದೇನೇ ವಾಬ್ಲಿಂಗ್ ಆಗತೈತಿ ಬೈಕ್ ಅಂತಂದ್ರೆ ಅದ್ರಾಗ ಆ್ಯಕ್ಚುಲಿ ಹವಾ ಕಮ್ಮಿ ಐತಿ. ಹವಾ ಒಂದು ಹಾಕ್ಸೋಣ, ಹವಾ ಹಾಕಿಸಿ ಸೀದಾ ಮನೆಗೆ ಹೋಗಿ ನಿದ್ದೆ ಮಾಡೋಣ. ಆ್ಯಂಡ್ ಈಗೆಲ್ಲ ಹೊಂಟೇರಿಪ್ಪ ಅಂದ್ರೆ ವಾಪಸ್ ಬೈಕ್ ಪಾರ್ಕಿಂಗ್ ಎಲ್ಲಿ ಮಾಡಿದ್ದೆಲ್ಲ ಅಲ್ಲಿ ಕ್ಯಾಂಟೀನಿಂದ ಸುತ್ತಾಸಿ ಬೇರೆ ಕಡೆಯಿಂದ ಕಾಲೇಜ್ನಾಗ ಸುತ್ತಾಸಿ ಅಲ್ಲಿಂದ ಅಷ್ಟು ಬಂದೆ ನೋಡ್ರಿ ನಾ. ಆ್ಯಂಡ್ ಹೆಲ್ಮೆಟೇನ ಭಾಳ ಚಂದ ಕಾಣತೈತಿ. ಮನ್ರಿಪ್ಪ ಇವ್ರೆ ಏನು ಟ್ರಿಪ್ ಅಂತ ಅದಂತೆ ಏನು ಮಾಡ್ತಾರೆ, ಬರ್ತಾರೋ ಇಲ್ಲೋ ಕನ್ಫರ್ಮ್ ಇಲ್ಲ. ಇಫ್ ಇನ್ ಕೇಸ್ ನಿಮಗೆ ಇದು ವ್ಲಾಗ್ ಆದಮೇಲೆ ನೆಕ್ಸ್ಟ್ ವ್ಲಾಗ್ ಬಂತಪ್ಪ ಅಂದ್ರೆ ತಿಳ್ಕೊರಿ. ಹಾಂ ಕನ್ಫರ್ಮ್ ಆಗೈತಿ ನಾವು ಟ್ರಿಪ್ ಹೋಗಿ ಬಂದೇವಂತ. ಆ್ಯಂಡ್ ಇನ್ನೊಂದು ನೋಡ್ರಿಪ್ಪ ಇಲ್ಲಿ ಫುಲ್ ಧೂಳ ಬಿದ್ದುಬಿಟ್ಟೈತಿ ಇಲ್ಲಿಂದ ಇಲ್ಲಿ ಮಟ್ಟ. ಈಗ ಮುಟ್ಟಿದೆ ಅಂದ್ರೆ ಮತ್ತೆ ಕಲ್ಲಿನ ಬೀಳ್ತೈತೆ ಅದು. ಐ ಗೆಸ್ ಅದು ಗಿಡ ಅದಿರ್ಬೇಕು, ಧೂಳ ಬಿದ್ದೈತಿ. ಆ್ಯಂಡ್ ಬಡಕ್ನ ಹೆಲ್ಮೆಟ್ ಹಾಕೊಳ್ಳೋಂಥ ರೈಟ್ ಅನ್ನೋಂಥ ಟೈಮ್ ನೋಡ್ರಿ ಇಲ್ಲಿ ಎಷ್ಟಾಗೈತಿ. 3:45 ಆಗೈತಿ. 12:00 ಎಕ್ಸಾಮ್ ಮುಗಿದೈತೆ ನಂದೆ. ಲೆಟ್ಸ್ ಗೋ. ಆ್ಯಂಡ್ ಇಲ್ಲಿ ನೋಡ್ರಿ ಇಲ್ಲಿ ಗಾಡಿ ಹೆಂಗಾಗೈತೆ ಅಂದ್ರೆ ಲಿಟ್ರಲಿ ಫುಲ್ ಇಲ್ಲೆಲ್ಲ ಧೂಳ ಆಗೈತಿ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆವೆಲ್ಲ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ ಕೋಗಿಲೆ. ಅಣ್ಣ ಏರ್ ಹಾಕ್ಸೋದಿತ್ರಿ? ಇಲ್ಲ ಏರಿಲ್ಲ ರೀ ಅಣ್ಣ. ಓಕೆ ಏರಿಲ್ಲ ಅಂತ ಪಿಕ್ಚರ್ ಆತ ಇಲ್ಲ ಅಂತ ಬಟ್ ಪರಿಚಯವಾದ ದಿನಗಳು ಕಳೆದು. ಐ ಗೆಸ್ ನಿಮಗೆ ವಿಡಿಯೋ ಸೇರುತ್ತೆ ಅಂತ ಅನ್ಕೊಂಡೆ. ನಾ ವಿಡಿಯೋ ಸೇರಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಏನು ಬರ್ತಿತ್ತಲ್ಲ ಧೂಮ್ ಧಾಮ್ ಬರ್ತೈತಂತೆ. ಆ್ಯಂಡ್ ಆದಷ್ಟು ಜಲ್ದಿ 50K ಫ್ಯಾಮಿಲಿ ಮುಟ್ಟುನಂತೆ. ಡೈಲಿ ವ್ಲಾಗ್. ಲೆಟ್ಸ್ ಗೋ.